ಸ್ನೇಹಿತರೆ, ಇವತ್ತು ನಿಮ್ಮೆಲ್ಲರ ಜೊತೆ ಮನೆ ಮನೆಗೂ ದಮ್ಮ ದೀಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡ ಅವಕಾಶ ಸಿಕ್ಕಿದೆ. ನನಗೆ ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋ ಪ್ರೊಫೆಸರ್ ಕ್ರಾಂತಿ ಗೌರಿಯವರು, ಅವರ ಕುಟುಂಬದವರು, ಅವರ ಮಿತ್ರರು ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮುನಿರಾಜ್ ಅವರು ಫ್ಯಾಮಿಲಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆ ಇವತ್ತಿನ ದಿನ ನಮ್ಮ ಒಂದು ಬುದ್ಧ ಬಸವ ಅಂಬೇಡ್ಕರ್ ಮತ್ತು ಸಮ ಸಮಾಜದ ಪರಿವರ್ತನೆಯ ಸಿದ್ಧಾಂತನ ನಮ್ಮ ಜನರಿಗೆ ತಲುಪಬೇಕು ಅಂದರೆ ಕೇವಲ ಆರಮೈಶ್ವರ ಸೊಗಸಾಗಿ ಹೇಳಿರ್ತಾರ, ಕೇವಲ ಭಾಷಣಗಳಲ್ಲಿ ಸಾಲದು, ಕೇವಲ ಒಂದು ಹೋರಾಟಗಳ ಸಾಲು ನಾವು ರೀಚ್ ಮಾಡೋದ್ರ ಮುಖಾಂತರ ನಾವು ಆ ಕೆಲಸನ, ಆ ವಿಚಾರಗಳನ್ನ ಜನರ ಹತ್ರ ಆಗೋದು ಭಾಳ ಮುಖ್ಯ. ಸೊ ಇದು ಒಂದು ಉತ್ತಮ ಕೆಲಸ ಮಾಡ್ತಿರೋದು ಕ್ರಾಂತಿ ಗೋವಿಂದವರು, ಮುನಿರಾಜು ಅವರು, ಅವರ ತಂಡದವರು, ಭಾಳ ಸಂತೋಷ ಆಗುತ್ತೆ. ಬುದ್ಧನ ವಿಚಾರದಲ್ಲಿ ಕ್ರಾಂತಿನೂ ಇದೆ, ಶಾಂತಿನೂ ಇದೆ. ಸೊ ಆ ಒಂದು ಹೆಸರಿನಲ್ಲಿ ಅದು ಉತ್ತಮ ಕೆಲಸಗಳು ಭಾಳ ಖುಷಿಯಾಗುತ್ತೆ. ಮತ್ತು ಹಾಗೆ ಆರಮೈಶ್ವರು ಇವಾಗಲೇ ಭಾಳ ಒಂದು ದೀರ್ಘವಾಗಿ ಅದ್ಭುತವಾದ ವಿಚಾರಗಳು ಹೇಳಿದ್ದಾರೆ. ನಮಗೆ ಜ್ಞಾಪಕ ಇಟ್ಕೊಳ್ಳಿ, ಮನುಷ್ಯರನ್ನ ಶ್ರೇಣಿಯನ್ನು ನಾವು ಒಪ್ಪಲ್ಲ, ಅದನ್ನು ಕಿತ್ತಾಕ್ಬೇಕು. ಆದರೆ ಆಲೋಚನೆಯ ಶ್ರೇಣಿ ಖಂಡಿತ ಇದೆ. ಕೆಲವು ಉತ್ತಮ ಆಲೋಚನೆಗಳಿದೆ, ಕೆಲವು ಕಡಿಮೆ ಉತ್ತಮ ಆಲೋಚನೆಗಳು ಬೇರೆ ಬೇರೆ ಹಂತಕ್ಕಿದೆ. ನಮ್ಮ ವಾದದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಫೂಲೆ, ಕುವೆಂಪು ಸಮ ಸಮಾಜದ ಪರಿಕಲ್ಪನೆಯೇ ಉತ್ತಮ ಆಲೋಚನೆ. ಯಾವ ಸಿದ್ಧಾಂತದಲ್ಲಿ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಹೆಚ್ಚಿರುತ್ತೋ ಅದೇ ಉತ್ತಮ ಆಲೋಚನೆ. ಅದನ್ನು ನಾವು ವೈಯಕ್ತಿಕವಾಗಿ ಬದುಕೋ ಜೊತೆ ವ್ಯವಸ್ಥಿತವಾಗೂ ಪರಿವರ್ತನೆ ತರೋದು ಬಹಳ ಮುಖ್ಯ. ನಮ್ಮ ವೈಯಕ್ತಿಕ ಜೀವನದಲ್ಲಿ ವಿಕಾಸ ಬೇಕೇ ಬೇಕು, ಅದ್ರಲ್ಲಿ ಎರಡು ಮಾತಿಲ್ಲ. ಭಾಳ ಸೊಗಸಾಗಿ ಆರಮೈಶ್ವರು ಹೇಳ್ತಾರೆ, ನುಡಿದಂತೆ ನಡೀತಾರೆ, ನಮ್ಗೆ ಭಾಳ ಖುಷಿ ಆಗುತ್ತೆ. ಅದ್ರ ಜೊತೆ ನಾವು ವ್ಯಕ್ತಿಗಳನ್ನು ಬದಲಾಯಿಸೋಕ್ಕಾಗದೆ ನಮ್ಮನ್ನು ಬದಲಾಯಿಸ್ತಾ ನಾವು ವ್ಯವಸ್ಥೆಗೆ ಪರಿವರ್ತನೆ ತರಬೇಕು, ಕಾನೂನುಗಳು, ಯೋಜನೆ, ನೀತಿಗಳು ತರಬೇಕು. ಅದರಿಂದ ಒಂದು ಉತ್ತಮ ಸಮಾಜ ನಾವು ಕಟ್ಟೋದು, ಆ ಪ್ರಾಮಾಣಿಕ ಪ್ರಯತ್ನ ಭಾಳ ಮುಖ್ಯವಾಗಬೇಕಾಗುತ್ತೆ. ಸೊ ನಮಗಿವತ್ತು ಅಶೋಕ ವಿಜಯದಶಮಿಯ ದಿನ ಭಾಳ ಹೆಮ್ಮೆ ಆಗುತ್ತೆ. ನಮಗೆ ನಾನು ಕೂಡ ಅಹಿಂಸಾ ಅಂತ ಒಂದು ಹೆಸರು ತೊಗೊಂಡಿದ್ದೀನಿ. ನಮಗೆ ಯಾರು ಪ್ರಪಂಚಕ್ಕೆ ಅಹಿಂಸಾ ಪರಿಚಯಿಸಿದ್ದೆ ಅದು ಬುದ್ಧ, ಬಸವ ಅನ್ನೋದು ನಮ್ಗೆ ಸತ್ಯ ಆಗುತ್ತೆ. ಶಸ್ತ್ರಾಸ್ತ್ರ ಬಿಟ್ಟು ಒಂದು ವಿಚಾರದ, ಒಂದು ವೈಜ್ಞಾನಿಕತೆಯ, ಒಂದು ಪ್ರತಿರೋಧದ ಶಕ್ತಿ ಮುಖಾಂತರ ಒಂದು ಪರಿವರ್ತನೆ ರೂಪಿಸೋದೇ ಅಹಿಂಸಾ. ಸೊ ಒಂದು ಅಶೋಕ ಅನ್ನೋರು ಆ ಒಂದು ಅಹಿಂಸಾ ಅನ್ನೋದು ಎತ್ತಿ ಆ ಒಂದು ಹಿಂಸೆಯನ್ನು ತ್ಯಜಿಸಿ ಅಹಿಂಸೆಯನ್ನು ತಂದಿರೋದು. ಮತ್ತು ಅಹಿಂಸೆ ಮಾರ್ಗದಲ್ಲಿ ಬಂದಿರೋದಷ್ಟೇ ಅಲ್ಲ, ಅದನ್ನು ವಿಚಾರ ತಲುಪಿಸೋದು ಒಂದು ಪ್ರತಿರೋಧದ ಮಾರ್ಗದಲ್ಲಿ ತಂದಿರೋದು ಭಾಳ ಮುಖ್ಯವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಅಶೋಕ ಅಷ್ಟೇ ಅಲ್ಲ, ಆ ವಿಚಾರಗಳು ನಮ್ಮ ಇತಿಹಾಸದಲ್ಲಿ ಉಳ್ಕೊಳುತ್ತೆ. ನಮಗೆ ಇವತ್ತಿನ ದಿನ ಈ ಅಹಿಂಸಾ ಮಾರ್ಗ ನಮಗೆ ಭಾಳ ಮುಖ್ಯವಾಗಿ ಬೇಕಾಗುತ್ತೆ. ನಾವು ಇಟ್ಕೊಳ್ಳಿ, ಅಕ್ಟೋಬರ್ 2 ವಿಶೇಷ ದಿನಾನೂ ಕೂಡ ನಮಗೆ ಭಾರತದಲ್ಲಿ ನಮಗೆ ಮನುವಾದದ ಅಹಿಂಸಾ ಅನ್ನೋದು ಒಂದು ರೀತಿಯ ಒಂದು ನಕಲಿ ಅಹಿಂಸಾ, ಅದರಿಂದ ಪರಿವರ್ತನೆ ಇಲ್ಲ. ಆದರೆ ಒಂದು ಸಂಪೂರ್ಣವಾದ ಒಂದು ಬುದ್ಧ, ಬಸವ, ಅಂಬೇಡ್ಕರ್ ಪ್ರತಿರೋಧದ ಒಂದು ಸತ್ಯ ಪಂಥ ಅಂತ ನಾವೇನು ಹೇಳ್ತೀವಿ, ಬಾಬಾ ಸಾಹೇಬ್ ಒಂದು ಭಾರತೀಯ ಪಂಥ ಅಂತ ಏನು ಹೇಳ್ತಾರೆ, ಅದನ್ನು ನಾವು ತರೋದು ಭಾಳ ಮುಖ್ಯ. ಸೊ ನಮಗೆ ಬಾಬಾ ಸಾಹೇಬರು, ನಾನು ಇವತ್ತಿನ ದಿನ ಬುದ್ಧವಾದ ಅಂದರೆ ಬುದ್ಧನ ವಿಚಾರ 2,500 ವರ್ಷದ ವಿಚಾರಗಳು ತರಬೇಕು ಅಂದರೆ ನಾವು ಬಾಬಾ ಸಾಹೇಬ್ ದೃಷ್ಟಿಕೋನದಲ್ಲಿ ನೋಡೋದು ಭಾಳ ಮುಖ್ಯ ಆಗುತ್ತೆ. ಬಾಬಾ ಸಾಹೇಬ್ನ ಓದ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ. ನಾವು ಸಂವಿಧಾನ ಅಂತ ಹೇಳ್ತೀವಿ, ಬಾಬಾ ಸಾಹೇಬ್ರು ಅವತ್ತು ಸಂವಿಧಾನದಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದೆಲ್ಲ ಹಾಕಕ್ಕಾಗಲಿಲ್ಲ, ಇಷ್ಟ ಇಲ್ಲದೆ ಇರೋದು ಸೇರಿಸ್ಬೇಕಾಗಿತ್ತು. ಅದು ನಿಜವಾಗ್ಲೂ ನಾವು ಅಂಬೇಡ್ಕರ್ ತನ ಎಲ್ಲಿ ಸಿಗುತ್ತೆ ಅಂದರೆ 22 ಸಂಪುಟಗಳಲ್ಲಿ, ಅವ್ರ 22 ಪ್ರತಿಜ್ಞೆಗಳಲ್ಲಿ, ಅವರ ನವಯಾನದಲ್ಲಿ. ಅಕ್ಟೋಬರ್ 13ನೇ ತಾರೀಕು 1956 ಅವರೇ ಇಟ್ಟಿದ್ದ ಹೆಸರು ಅದು ನವಯಾನ ಅಂತ ಪ್ರೆಸ್ ಮೀಟ್ನಲ್ಲಿ ಇರ್ತಾರೆ. ನಿಯೋ ಬುದ್ಧಿಸಮ್ ಅಂದರೆ ಇದು ಮಹಾಯಾನ ಅಲ್ಲ, ಇದು ಒಂದು ತೇರವಾದ ಹೀನಯಾನ ಅಲ್ಲ, ಇದು ಒಂದು ವಜ್ರಯಾನ ಅಲ್ಲ, ಇದು ಒಂದು ಪ್ರತ್ಯೇಕ, ಒಂದು ಆಧುನಿಕವಾದ, ಒಂದು ಉತ್ತಮವಾದ ಒಂದು ನವಯಾನ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ. ಆ ನವಯಾನ ಬಾಬಾ ಸಾಹೇಬ್ ಸೃಷ್ಟಿ ಮಾಡಬೇಕು ಅಂದರೆ, ಆ ಸಾಮೂಹಿಕ ಪರಿವರ್ತನೆ ನಡಿಬೇಕು ಅಂದರೆ ಏನು ಅವತ್ತಿನ ದಿನ 1951 ಇವತ್ತು ಜಾತಿ ಜನಗಣತಿ ನಡೀತಾ ಇದೆ. 1951 ಜಾತಿ ಜನಗಣತಿಯಲ್ಲಿ 2 ಲಕ್ಷ ಬೌದ್ಧರಿದ್ದಿದ್ದು. 56ರಲ್ಲಿ ಸಾಮೂಹಿಕ ಪರಿವರ್ತನೆ ಆದಮೇಲೆ 61ರಲ್ಲಿ ಎನಿಸಿದಾಗ ಅದೇ 35 ಲಕ್ಷ ಬೌದ್ಧರು ಅಂತ ಗುರುತಿಸ್ಕೊಳ್ತಾರೆ. ಸೊ ಅದು ಬಹಳ ದೊಡ್ಡ ಮಟ್ಟದ ಒಂದು ಪರಿವರ್ತನೆಯ ಶಕ್ತಿ. ಅದು ಎಲ್ಲೋ ಒಂದು ಕಡೆ ಯಾವ ದಿವ್ಯ ಧ್ವನಿ ಹೇಳಿದ್ದಲ್ಲ, ಅದು ಯಾವ ಒಂದು ಗುಹೆನಲ್ಲಿ ಪಡೆದಿರೋದಲ್ಲ, ಅದು 50 ವರ್ಷದ ಅಧ್ಯಯನ. ಅದು 16 ವರ್ಷಕ್ಕೆ ಒಂದು ಪುಸ್ತಕ ಸಿಗುತ್ತೆ ಬಾಬಾ ಸಾಹೇಬ್ರ ಬುದ್ಧನ ಬಗ್ಗೆ. ಅದರ ನಂತರ ಓದಿ ಎಲ್ಲ ಬೇರೆ ಬೇರೆ ಆರ್ಗನೈಸ್ ಧರ್ಮಗಳನ್ನು ವಿಶ್ಲೇಷಣೆ ಮಾಡಿ, ಅದರಲ್ಲಿರೋದೆಲ್ಲ ಒಳ್ಳೇದಲ್ಲದೆ ಇರೋದು ಬೇರೆ ಬೇರೆ ಹಂತಕ್ಕೆ ಇರೋದನ್ನು ಅಧ್ಯಯನ ಮಾಡಿ ಬಹಳ ಉತ್ತಮವಾದ ಸಿದ್ಧಾಂತ, ಒಂದು ಕರ್ನಾಟಕಕ್ಕೆ, ಭಾರತಕ್ಕೆ, ಪ್ರಪಂಚಕ್ಕೆ ಒಂದು ಉತ್ತಮವಾದ, ಮಹಾರಾಷ್ಟ್ರಕ್ಕೆ ಉತ್ತಮವಾದ ಸಿದ್ಧಾಂತ ಯಾವುದು ಅಂದಾಗ ಆಧುನಿಕ ಬುದ್ಧವಾದ ಅನ್ನೋದು ರೂಪಿಸ್ತಾರೆ. ಸೊ ಅದನ್ನು ನಮಗೆ ನಾವೆಲ್ಲ ಅದನ್ನು 22 ಪ್ರತಿಜ್ಞೆಗಳು ಓದ್ಕೋಬೇಕು, ಅದನ್ನು ಬದುಕೋದು ಬಹಳ ಮುಖ್ಯ. ಮತ್ತು ಇವತ್ತಿನ ದಿನ ನಮಗೆ ಜಾತಿ ಜನಗಣತಿ ಅನ್ನೋದು ನಡೀತಾ ಇದೆ. ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ, ಜಾತಿ ಮತ್ತು ಧರ್ಮ. ಜಾತಿ ಅನ್ನೋದು ಒಂದು ಶ್ರೇಣೀಕೃತ ಜನ್ಮ ಆಧಾರಿತವಾದ
ಆಕ್ಸೆಸ್ ಟು ರಿಸೋರ್ಸಸ್ ಆಗುತ್ತೆ. ಅದು ಒಂದು ಜನ್ಮಾಧಾರಿತವಾಗಿದೆ, ಅದು ಒಂದು ಶ್ರೇಣಿಯಲ್ಲಿದೆ. ಅದೇ ಧರ್ಮ ಅನ್ನೋದು ನಮ್ಮ ಆಯ್ಕೆ ಆಗುತ್ತೆ, ನಮ್ಮ ವೈಯಕ್ತಿಕ ಆಯ್ಕೆ ಆಗೋ ಸಾಧ್ಯತೆಗಳಿರುತ್ತೆ. ಸೊ ಇದನ್ನು ನಾವು ನೋಡಿ ಎರಡೂ ನಮಗೆ ಗುರುತಿಸೋದು ಭಾಳ ಮುಖ್ಯ ಆಗುತ್ತೆ. ಮತ್ತು ಧರ್ಮದ ಕಾಲಂನಲ್ಲೂ ಕೂಡ ನಮ್ಮ ದೇಶದ ವೈವಿಧ್ಯತೆ, ಈ ಬಹುಶಃ ಈ ರೂಮ್ನಲ್ಲಿರೋ ಒಂದು ಧಾರ್ಮಿಕ ವಿಶೇಷತೆ, ನಂಬಿಕೆಯ ವೈವಿಧ್ಯತೆಯನ್ನು ಗುರುತಿಸಬೇಕು ಅಂದರೆ ಈ ಒಂದು ಸರ್ಕಾರ ಕೊಟ್ಟಿರೋದು 11 ಆಪ್ಷನ್ಸ್ ಸಾಕು. ನಮ್ಮ ದೇಶದಲ್ಲಿ ನೋಡಿ ಇವಾಗ ಏನು ಕೊಟ್ಟಿದೆ ಕರ್ನಾಟಕದಲ್ಲಿ ಧರ್ಮದ ಕಾಲಂನಲ್ಲಿ ಅಂದರೆ ಹಿಂದೂ ಧರ್ಮ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ, ಜೈನ, ಬೌದ್ಧ, ಸಿಖ್ ಧರ್ಮ ಮತ್ತು ಪಾರ್ಸಿ ಧರ್ಮ, ಮತ್ತು ಅದು ಬಿಟ್ಟು 4 ಏನಂದರೆ ನಾಸ್ತಿಕ್ ಧರ್ಮ, ಗೊತ್ತಿಲ್ಲ, ಧರ್ಮ ಹೇಳಲ್ಲ, ಮತ್ತು ಈ ಥರ ಅಂತ ಕೊಟ್ಟಿದೆ 11. ಈ 11 ಮೀರಿ ನಮ್ಮ ರಾಜ್ಯದಲ್ಲಿ ಇದೆಯಲ್ಲ, ಇನ್ನು 5 ಆದರೂ ಇದೆ. ಹರಮೈಶ್ವರ್ ಹೇಳೋ ಥರ ನಮ್ಮ ಬಸವ ಧರ್ಮ, ಶರಣ ಧರ್ಮ 12ನೇ ಶತಮಾನದ ಧರ್ಮ, ಅದನ್ನು 2017ರಲ್ಲಿ ಗುರುತಿಸಲ್ಪಟ್ಟಿದೆ ರಾಜ್ಯ ಸರ್ಕಾರ. ಆ ಒಂದು ಧರ್ಮನೂ ಕೂಡ ಒಂದು ಗುರುತಿಸಬೇಕು ನಮ್ಮ ಕರ್ನಾಟಕಕ್ಕೆ. ಅದರಲ್ಲೂ ಕೂಡ ಅನುಯಾಯಿಗಳು ಭಾಳ ಜನ ಇದ್ದಾರೆ. ಅದು ಲಿಂಗಾಯತ ಧರ್ಮ ಅಂತ ಹೇಳೋಕ್ಕಾಗಲ್ಲ. ಲಿಂಗಾಯತ ಅನ್ನೋ ಒಂದು ಜನ್ಮ ಆಧಾರಿತವಾದ ಸಮುದಾಯ, ಆದರೆ ಅದು ಬಸವ ಧರ್ಮ, ಶರಣ ಧರ್ಮದ ಸಿದ್ಧಾಂತ. ಸೊ ಅದನ್ನು ಕೂಡ ಗುರುತಿಸಬೇಕು. ಮತ್ತು ನಮ್ಮ ದೇಶದ ಮೂಲ ಧರ್ಮ ಬೌದ್ಧ ಧರ್ಮ, ಹೌದು 2,500 ವರ್ಷದಿಂದ ಬಂದಿದೆ. 2,500 ವರ್ಷಕ್ಕಿಂತ ಮುಂಚೆ ಏನಿತ್ತು? ಅದು ಒಂದು ಬುಡಕಟ್ಟು ಆದಿವಾಸಿ ಧರ್ಮದ ಕೂಡ ನಾವು ಗುರುತಿಸಬೇಕು. ಅದಕ್ಕೋಸ್ಕರನೂ ಕೂಡ ಹೋರಾಟ ಮಾಡ್ತಿರೋ ಭಾಳ ಜನ ಇದ್ದಾರೆ ನಮ್ಮ ಬೇರೆ ಬೇರೆ ಭಾಗಗಳಲ್ಲಿ ಭಾರತದಲ್ಲಿ. ನಮ್ಮದೇ ಮೂಲವಾದ ಒಂದು ಧಾರ್ಮಿಕ ಪರಿಕಲ್ಪನೆ ಅನ್ನೋದು ಒಂದು ರೀತಿ ಗುರುತಿಸ್ಬೇಕು. ಮತ್ತು 3ನೇದು ನಮಗೇನಾಗುತ್ತೆ ಅಂದರೆ ಅದ್ವೈತವಾದ. ಅಂದರೆ ಬಾಬಾ ಸಾಹೇಬ್ ಹೇಳೋ ಥರ, ಅಲ್ಲಮ ಪ್ರಭು ಹೇಳೋ ಥರ ದೇವ್ ಸತ್ತೋಗಿದ್ದೇನೆ ಅಂತ ಹೇಳೋ ಥರ, ಬುದ್ಧನ ಯಾವುದೋ ಒಂದು ದೇವರನ್ನೋದು ಇದೆಯೋ ಇಲ್ವೋ, ಇದವೋ ಅದೇನು ಗೊತ್ತಿಲ್ಲ, ಬೇಕಿಲ್ಲ, ಅದನ್ನು ಮೀರಿರೋ ನಮ್ಮಲ್ಲೇ ಶಕ್ತಿ ಇದೆ ಅಂತ ಹೇಳೋ ಒಂದು ಅಜ್ಞೇಯವಾದನೂ ಕೂಡ, ಅಗ್ನಾಸ್ಟಿಕ್ ಅನ್ನೋದು ಕೂಡ ಗುರುತಿಸ್ಬೇಕು. 4ನೇದು ಅನ್ಅಫಿಲಿಯೇಟೆಡ್ ಅಂತ ಬರುತ್ತೆ. ನಮಗೆ ಎಷ್ಟೋ ಜನ, ನಾನು ಇದಕ್ಕೆ ಹೋಗಿದ್ದೆ ಕರಾವಳಿಗೆ ತಾನೆ, ಅಲ್ಲಿ ದಲಿತರು ಅವ್ರು ಕೇಳ್ತಾ ಇದ್ರು, ನಾವು ಹೇಗೆ ನಮ್ಮನ್ನು ಭಾಳ ಜನ ನಮ್ಮ ಲೀಡರ್ಸ್ ಹೇಳ್ತಾರೆ ನಾವು ಬುದ್ಧ ಧರ್ಮ ಗುರುತಿಸ್ಬೇಕು ಅಂತ, ಆದರೆ ನಾವೇ ಒಂದು ಪ್ರತ್ಯೇಕವಾದ ಕರಾವಳಿ ಭಾಗದಲ್ಲಿ ನಮ್ಮದೇ ಆದ ಒಂದು ಭೂತಕೋಲ ದೈವಾರಾಧನೆ ನಾವು ಮಾಡ್ತೀವಲ್ಲ, ನಾವು ಯಾವುದಕ್ಕೆ ಸೇರ್ತೀವಿ ಅನ್ನೋದು. ಸೊ ನೋಡಿ, ಭೂತಕೋಲ ದೈವಾರಾಧನೆ ಅಂದರೆ ಈ ವೈದಿಕ ಪರಂಪರೆಗೆ ಮುಂಚೆ, ಮತ್ತೆ ಅದು ಕೂಡ ಹಿಂದೂನೂ ಆಗಲ್ಲ, ಬೌದ್ಧನೂ ಆಗಲ್ಲ, ನಾಸ್ತಿಕನೂ ಆಗಲ್ಲ. ಅದೇ ಒಂದು ಅನ್ಅಫಿಲಿಯೇಟೆಡ್ ಅಂತ ನಾವು ನಮ್ಮ ರೀತಿ ಆಚರಣೆ ಮಾಡ್ತೀವಿ, ಆದರೆ ಈ 9ಕ್ಕೆ ಸೇರಿದೆ. ಮತ್ತು 5ನೇದೇನೆಂದರೆ ನೋ ರಿಲಿಜನ್ ಅನ್ನೋದು. ತಂದೆ ಪೆರಿಯಾರ್ ಅವರು, ಯಾರು ಬಾಬಾ ಸಾಹೇಬರು ಒಂದು ಬೌದ್ಧವಾದ ಅಥವಾ ಒಂದು ಬೌದ್ಧ ಧರ್ಮ ಸೃಷ್ಟಿ ಮಾಡಿದಷ್ಟೇ ಅಲ್ಲ, ಅವರೇ ಒಂದು ಆಧುನಿಕ ಬುದ್ಧ ಅಂತ ಗುರುತಿಸ್ತಾರೆ ಬಾಬಾ ಸಾಹೇಬ್ರನ್ನ, ತಂದೆ ಪೆರಿಯಾರ್ ಅವರು. ಅವ್ರು ಯಾವ ಧರ್ಮ ಅಲ್ಲವೇ ಅಲ್ಲ, ಯಾವ ಧರ್ಮನೂ ಅಲ್ಲ. ಸೊ ಈ 5 ಜೊತೆ ಮಲ್ಟಿಪಲ್ ಚಾಯ್ಸ್ ಅನ್ನೋದು ಬೇಕಾಗುತ್ತೆ. ಇವಾಗ ಬಾಬಾ ಸಾಹೇಬ್ ಇದ್ದಿದ್ರೆ ಅವ್ರು ಬೌದ್ಧ ಅಂತಲೂ ಗುರುತಿಸೋರು, ಅಜ್ಞೇಯವಾದಿ ಅಂತಲೂ ಗುರುತಿಸೋರು. ಸೊ ನಮಗೆ ಈ ಥರದ್ದು ಒಂದು ಬೇರೆ ಬೇರೆ ರೀತಿ ನಮಗೆ ನಮ್ಮ ದೇಶದ, ನಮ್ಮ ರಾಜ್ಯದ ಧಾರ್ಮಿಕ ವೈವಿಧ್ಯತೆ ಇದೆ, ಅದನ್ನು ಗುರುತಿಸೋಕ್ಕೆ ಒಂದು ರೀತಿ ಪ್ರಯತ್ನ ಆಗಬೇಕು ನಮ್ಮ ರಾಜ್ಯದಲ್ಲಿ. ಸೊ ನಮಗೆ ಇವತ್ತು ನಿಮ್ಮ ಜೊತೆ ಈ ಒಂದು ವಿಚಾರಗಳು ಮಾತಾಡ್ಸೋಕ್ಕೆ, ನಿಮ್ಮ ಜೊತೆ ಈ ಒಂದು ನಮಗೆ ಮನೆಗಳು ದೀಪ ವಿಚಾರ ಮುಂದುವರ್ಸೋಕ್ಕೆ ನಿಮ್ಮ ಜೊತೆ ಸೇರೋಕ್ಕೆ ನಂಗೆ ಭಾಳ ಸಂತೋಷ ಆಯಿತು. ಜ್ಞಾಪಕ ಇಟ್ಕೊಳ್ಳಿ, ನಾವು ಏನೇ ಒಂದು ವೈಯಕ್ತಿಕವಾಗಿ ಮಾಡಿದ್ರು ಕೂಡ ನಮಗಿವತ್ತಿನ ನಾವು ಕಾನೂನು ರೂಪಿಸೋರಾಗಬೇಕು. ಯಾಕೆ ಬಾಬಾ ಸಾಹೇಬರು, ತಂದೆ ಪೆರಿಯಾರವರು, ಕಾಂಶಿರಾಮರು ವಿಚಾರವಾಗಿ ಉತ್ತಮ ವಿಚಾರ ಉಳಿಸ್ಕೊತಾರೆ ಅಂದರೆ ಅವರ ವೈಯಕ್ತಿಕ ವಿಚಾರ ಜೊತೆ, ವಿಕಾಸದ ಜೊತೆ ವ್ಯವಸ್ಥಿತವಾದ ಪರಿವರ್ತನೆಗೋಸ್ಕರ ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ. ನಮ್ಮ ಕರ್ನಾಟಕಕ್ಕೆ ಅದು ಬೇಕು. ಬಿಕಾಸ್ ಬಾಬಾ ಸಾಹೇಬ್ರ ನವಯಾನ ವಾಸ್ ನಾಟ್ ಜಸ್ಟ್ ಪರ್ಸನಲ್, ಇಟ್ ವಾಸ್ ಆಲ್ಸೋ ಪೊಲಿಟಿಕಲ್. ಸೊ ಆ ಒಂದು ಪೊಲಿಟಿಕಲ್ ಪರಿವರ್ತನೆ ಕೂಡ ನಮ್ಮ ಕರ್ನಾಟಕಕ್ಕೆ ಬೇಕು. ಯಾವ ಸಿದ್ಧಾಂತದ ಅಡಿಯಲ್ಲಿ? ಒಂದು ಅಂಬೇಡ್ಕರ್ ವಾದ, ಒಂದು ಪೆರಿಯಾರ್ ವಾದ, ಒಂದು ಕಾಂಶಿರಾಮ್ ವಾದ, ಒಂದು ಸಮಾಜವಾದ. ಸೊ ಆ ಸಮಾಜವಾದ ನಿಮ್ಮ ಜೊತೆ ನಾವೆಲ್ಲರೂ ಸೇರಿ ಕಟ್ಟೋಣ. ನಮ್ಮ ಕ್ರಾಂತಿ ಗೋವಿಂದ, ನಮ್ಮ ಅನೇಕ ಹಿರಿಯರು ಮತ್ತು ಆಲಮೈಶ್ವರ ಒಂದು ಮುಖ್ಯ ಪಾತ್ರ, ಭಾಳ ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ರು, ಅವ್ರ ಫ್ಯಾಮಿಲಿಯವರು ಕೆಲಸ ಮಾಡ್ತಾಯಿದ್ದಾರೆ. ನಾವೆಲ್ಲರ ಜೊತೆಗೆ ಸೇರಿ ಕರ್ನಾಟಕದ 224 ಮತಕ್ಷೇತ್ರಗಳಲ್ಲೂ ಕೂಡ ಒಂದು ಗಟ್ಟಿಯಾದ ಒಂದು ಅಂಬೇಡ್ಕರ್ ಶಕ್ತಿ, ಒಂದು ಪೆರಿಯಾರ್ ಶಕ್ತಿ, ಒಂದು ಕಾಂಶಿರಾಮ್ ಶಕ್ತಿ, ಒಂದು ಕುವೆಂಪುವಿನ ವಿಶ್ವಮಾನವ ಶಕ್ತಿ, ಅದನ್ನು ನಾವು ಕಾರ್ಯರೂಪಕ್ಕೆ ತರಿಸ್ಬೇಕು ಅಂತ ಹೇಳಿ ನಾನು ಒಂದು ವಚನ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಅಕ್ಕಮಹಾದೇವಿಯವರ ವಚನ: ವೇದ ಶಾಸ್ತ್ರ ಪುರಾಣ ಆಗಮಂಗಳದ ಕೊಟ್ಟನವ ಕುಟ್ಟುತ್ತ ನಚ್ಚು ತೌಡ ಕಣಿವು, ಅತ್ತ ಕುತ್ತಲೇಕೆ ಅತ್ತಲಿತ್ತ ಹರಿವ ಮನದ ಶಿರವ ನರಿದಡೆ ಪಚ್ಚ ಬರೆಯ ಬಯಲು ಚೆನ್ನಮಲ್ಲಿ. ಸೊ ಎಲ್ಲರಿಗೂ ಇವತ್ತು ನಿಮ್ಮ ಜೊತೆ ಸೇರಿ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ. ನಮಸ್ಕಾರ.